ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಫ್ರೆಂಡ್ಸ್, ಇದು ಸ್ವಲ್ಪ ಭಾಳ ವೆರಿ ಇಂಪಾರ್ಟೆಂಟ್ ಅದ. ಈ ಕ್ವಶನ್ ಪೇಪರ್ ನಿಮ್ಮ ಶಾಲೆಯಲ್ಲಿ ಬಂದರೂ ಕೂಡ ಬರ್ಬೋದು, ಬರದೇ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇನಿದಾವಲ್ಲ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಸೋಷಿಯಲ್ ಸೈನ್ಸಲ್ಲಿ ಹಾಕಿದ್ದೆ. ಇದು ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್ ಇದೆ. ಸೊ ಖಂಡಿತವಾಗಿ ಬೇರೆ ಪ್ರತಿ ವಿಷಯದಲ್ಲಿ ನಾನು ಏನು ಮಾಡಿದ್ದೀನಿ, ವಿಡಿಯೋಗಳ ಪ್ರಶ್ನೆ ಉತ್ತರಗಳನ್ನು ಹಾಕಿದ್ದೀನಿ. ಕನ್ನಡದಲ್ಲಿ 2 ಪ್ರಶ್ನೆ ಬಂದಿದ್ದಾವೆ, ಹಿಂದಿ ಹಾಕಿದ್ದೀನಿ, ಓಕೆನಾ. SS ಮೊದಲು ಒಂದು ಹಾಕಿದ್ದೆ, ಸೈನ್ಸ್ ಹಾಕಿದ್ದೆ, ಓಕೆ. ಇನ್ನು ಜಸ್ಟ್ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಹಾಕಬೇಕು, ಅದನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀವಿ. ಪ್ರತಿ ವಿಷಯದಲ್ಲಿ ನಿಮಗೆ 3 ಸೆಟ್ ಕ್ವಶನ್ ಪೇಪರನ್ನು ಕೊಡ್ತೀವಿ, ಓಕೆನಾ. ಸೊ ಕಲ್ಲಿಂದ 3 ಸೆಟ್ ಓದಿದರೆ ಸಾಕು, ಖಂಡಿತವಾಗಿ 60-65 ಅಂಕಗಳು ನಿಮಗೆ ಬಂದೇ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ, ಶುರು ಮಾಡ್ತೀನಿ. ಎಸ್, ಸೊ ಫಸ್ಟ್ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳು ಕೇಳಿದ್ರು. ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಪುರಂದರದಾಸರು ಈಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಪಕ್ಷಿ ಕೇಳಿದರು. ಆಪ್ಷನ್ ಎ ನವಿಲು ಅನ್ನೋದು ಸರಿ ಉತ್ತರ. ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಮಂಗಳೂರು ಅನ್ನೋದು ಏನಾಗ್ತದಪ್ಪ ಅಂದರೆ ಸರಿಯಾದ ಉತ್ತರವನ್ನು ನೀವು ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಎಸ್, ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದನ್ನು ಏನಂತ ಕರೀತಾರೆ? ಟೆಲಿ ಶಾಪಿಂಗ್ ಅಂತ ಕರೀತಾರೆ, ಓಕೆನಾ. ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣ ಏನಾಯಿತು ಅಂತ ಕೇಳಿದರು. ಉಳಿಗಮಾನ್ಯ ಪದ್ಧತಿ ಅವನತಿ ಆಯಿತು. ಇನ್ನು ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅಂತ ಕೇಳಿದರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ಅವಿಭಕ್ತ ಕುಟುಂಬದ ಒಂದು ಮುಖ್ಯ ಲಕ್ಷಣ ಕೇಳಿದ್ದಾರೆ, ಅದು ಹಿರಿತನದ ತತ್ವ. ಇನ್ನು 1991ರ ಆರ್ಥಿಕ ಸುಧಾರಣೆಗಳು ಯಾವುದಕ್ಕೆ ಮಹತ್ವ ಕೊಟ್ಟಿದ್ದವು ಅಂತ ಕೇಳಿದರು. ಖಾಸಗೀಕರಣ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. 1 ಮಾರ್ಕರ್ ಕ್ವಶನ್. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಣೆ ಮಾಡೋಕ್ಕೆ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿಬಿಟ್ಟ. ವಿಜಯನಗರದ ಯಾವ ಅಂಶದ ದೊರೆಗಳು ಸ್ತ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? ಅದು ತುಳುವ ಮತ್ತು ಅರವೀಡು ದೊರೆಗಳು. ಇನ್ನು ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಯನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಇತ್ತು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯನ್ನೇ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅಂತ ಕರೆಯೋದು. ಕಾರವಾರದ ಬಳಿ ಇರುವ ನೌಕಾನೆಲೆ ಯಾವುದು? ಸೀಬರ್ಡ್ ನೌಕಾನೆಲೆ. ಸಮೂಹ ಮಾಧ್ಯಮಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ದೂರದರ್ಶನ, ವೃತ್ತಪತ್ರಿಕೆ, ಸಾಮಾಜಿಕ ಜಾಲತಾಣಗಳು, ಚಲನಚಿತ್ರ, ರೇಡಿಯೋ, ನಿಯತಕಾಲಿಕೆಗಳು. ಇನ್ನು ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಒಂದು ರಾಜ್ಯ ಹಲವು ಜಗತ್ತುಗಳು. ಇನ್ನು ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು ಅಂತ ಕೇಳಿದರು. ಹಳೆಯ ಕಾಲದಿಂದಲೂ ರೂಢಿಯಲ್ಲಿರುವ ಮಾರುಕಟ್ಟೆಗಳನ್ನೇ ನಾವು ಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಂತಲೇ ಕರೆಯೋದು. 2 ಮಾರ್ಕರ್ ಕ್ವಶನ್. ಸೊ 8 ಇರ್ತವೆ, 4 ಪಾಯಿಂಟ್ಸನ್ನು ಬರೀಬೇಕು. ಮರಾಠರ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೆಸರಿಸಬೇಕು. ಸೊ ಮರಾಠರ ಒಕ್ಕೂಟದಲ್ಲಿ ಗ್ವಾಲಿಯರ್ನ ಸಿಂಧ ಇದ್ದ, ಇಂದೋರಿನ ಹೋಳ್ಕರು, ನಾಗ್ಪುರದ ಭೋಸ್ಲೆ, ಬರೋಡಾದ ಗಾಯಕ್ವಾಡ. ಇನ್ನು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಕೇಳಿದ್ದಾರೆ. ಸೊ ಏನು ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳು? ಇದು ವಸಾಹತುಗಳನ್ನು ಪ್ರಾರಂಭಿಸಲು ಯುರೋಪಿನ ದೇಶಗಳಲ್ಲಿ ಸ್ಪರ್ಧೆ ಮಾಡ್ತದೆ, ಓಕೆ. ಇನ್ನು ವ್ಯಾಪಾರದ ಬಲವನ್ನು ಪಡೀಲಿಕ್ಕೆ ಪೈಪೋಟಿಯನ್ನು ಮಾಡ್ತದೆ. ಕಚ್ಚಾ ವಸ್ತುಗಳಿಂದ ಕಂಪನಿಗಳು ಶ್ರೀಮಂತರಾಗ್ತವೆ. ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗ್ತದೆ. ಕ್ರೈಸ್ತ ಧರ್ಮದ ಪ್ರಸಾರ ಆಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಮುಂದಿನ ಪ್ರಶ್ನೆ. ಮತಗಟ್ಟೆಯಲ್ಲಿ ಮತದಾರ ಎಂದು ಗುರುತಿಸಲು ಇರಬೇಕಾದ 4 ದಾಖಲೆಗಳನ್ನು ಕೇಳಿದರು. ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್. ಇವುಗಳನ್ನು ಬರಿಬೇಕು. ಇನ್ನು ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ ಏಕೆ ಅಂತ ಪ್ರಶ್ನೆ ಕೇಳಿದ್ರೆ, ಇದು ರಾಜಿ ಸಂಧಾನಕ್ಕೆ ಉತ್ಸುಕ ಮಾಡ್ತದೆ, ಶೀಘ್ರ ನ್ಯಾಯ ಕೊಡ್ತದೆ, ಮಿತವ್ಯಯದಿಂದ ಕೂಡದ, ಆಮೇಲೆ ಇತರೆ ನ್ಯಾಯಾಲಯಗಳ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡ್ತದೆ ಅನ್ನೋದನ್ನು ಬರೀರಿ. ಇನ್ನು ಲಿಂಗ ಸಮಾನತೆಯನ್ನು ತರುವಲ್ಲಿ ಸಹಾಯಕವಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ, ಆರ್ಥಿಕ ಪ್ರಗತಿ, ನಗರದ ಅಭಿವೃದ್ಧಿ, ಸಾಮಾಜಿಕ ಧೋರಣೆಗಳು ಇಸ್ ದ ರೈಟ್ ಆನ್ಸರ್. ಇನ್ನು ಗ್ರಾಮ ಸಮುದಾಯದ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಬೇಕು. ಕೃಷಿ ಸಮಸ್ಯೆ, ಗುಡಿ ಕೈಗಾರಿಕೆ ಸಮಸ್ಯೆ, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆ, ಆರೋಗ್ಯ ವ್ಯವಸ್ಥೆಯ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. ಇನ್ನು ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡ್ತವೆ, ಸ್ಪಷ್ಟೀಕರಿಸಿ ಅಂತ ಕೇಳಿದರು. ಏಕೆಂದರೆ ಕೈಗಾರಿಕೆಗಳು ಉದ್ಯೋಗವನ್ನು ಕೊಡ್ತಾವೆ, ಕಚ್ಚಾ ವಸ್ತುಗಳ ಸದ್ಬಳಕೆ ಮಾಡ್ತಾವೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ,
ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆಯನ್ನು ಮಾಡ್ತಾವೆ. ಇನ್ನು ಹಣದ ಕಾರ್ಯಗಳನ್ನು ಕೇಳಿದರೆ ಇದು ಮುಖ್ಯವಾಗಿ ಒಂದು ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ವಿಳಂಬಿತ ಸಂಪ್ರದಾಯ ಪ್ರಮಾಣ, ಸಂದಾಯದ ಪ್ರಮಾಣ, ಮೌಲ್ಯದ ಸಂಗ್ರಹ, ಮೌಲ್ಯದ ವರ್ಗಾವಣೆ. ಇನ್ನು ಗ್ರಾಹಕರ ಹಕ್ಕುಗಳು ಅಂತ 23ನೇ ಪ್ರಶ್ನೆ ಇತ್ತು. ರಕ್ಷಣೆ ಹಕ್ಕು ಬರ್ತದೆ, ಮಾಹಿತಿ ಪಡೆಯೋ ಹಕ್ಕು, ವಸ್ತು ಆಯ್ಕೆ ಹಕ್ಕು, ಪರಿಹಾರ ಕೇಳುವ ಹಕ್ಕು, ಆಮೇಲೆ ಗ್ರಾಹಕ ಶಿಕ್ಷಣದ ಹಕ್ಕು ಅನ್ನೋದನ್ನು ಬರಿಬೇಕು. ಇನ್ನು 24ರಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ನಡುವಿನ ವ್ಯತ್ಯಾಸ. ಸೊ ಕಪ್ಪು ಮಣ್ಣು ಅಂದರೆ ಏನಪ್ಪ ಅಂತಂದರೆ ಇದು ನೀಸ್ ಶಿಲಾದ್ರವ್ಯದಿಂದ ರಚನೆಯಾಗಿದೆ. ಈ ಮಣ್ಣಲ್ಲಿ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಕೆಂಪಾಗಿರ್ತದೆ. ಸುಣ್ಣ ಮತ್ತು ಉಪ್ಪಿನಾಂಶ ಹೆಚ್ಚು, ತೇವಾಂಶ ಸಾಮರ್ಥ್ಯ ಕಡಿಮೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೀರಿ. ಕಪ್ಪು ಮಣ್ಣಿನಲ್ಲಿ ಬಸಾಲ್ಟ್ ಶಿಲೆಯಿಂದ ರಚನೆಯಾಗದ. ಮೆಗ್ನೀಸಿಯಂ ಕಬ್ಬಿಣದ ಡೈಆಕ್ಸೈಡ್ ಇರೋದ್ರಿಂದ ಕಪ್ಪಿರ್ತದೆ. ಈ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ತೇವಾಂಶದ ಸಾಮರ್ಥ್ಯ ಹೆಚ್ಚಿರ್ತದೆ ಅನ್ನೋದನ್ನು ಬರಿಬೇಕು. 3 ಮಾರ್ಕರ್ ಕ್ವಶನ್, 6 ಪಾಯಿಂಟ್ಸಲ್ಲಿ ಬರಿಬೇಕು. ಯೇಸು ಕ್ರಿಸ್ತನ ಬೋಧನೆಗಳನ್ನು ಕೇಳಿದ್ದಾರೆ. ದೇವರು ಒಬ್ಬನೇ, ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತೆ ಇರಲಿ. ಕಷ್ಟದಲ್ಲಿದ್ದವರನ್ನು ಪ್ರೀತಿಸಿ, ಪರರಿಂದ ಏನೂ ಬಯಸದೆ ಸೇವೆ ಮಾಡಿ. ಮಾನವನ ಸೇವೆ ದೇವರ ಸೇವೆ. ತಪ್ಪಿಗೆ ಪಶ್ಚಾತ್ತಾಪ ಪಡು, ನಿನ್ನ ಶತ್ರುಗಳನ್ನು ಪ್ರೀತಿಸು ಅಂತ ಹೇಳಿದ್ದಾರೆ. ಇನ್ನು ಘಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ಕೇಳಿದರು. ತುರ್ಕಿ ಸರ್ದಾರರ ದುರಾಡಳಿತ ನಿಯಂತ್ರಣ ಮಾಡಿತು. ಮಂಗೋಲರ ದಾಳಿಯಿಂದ ಕಾಪಾಡಿದ. ದರ್ಬಾರಿನಲ್ಲಿ ಸಂಪ್ರದಾಯ ಶಿಷ್ಟಾಚಾರ, ಸೇನೆಯ ಪುನರ್ ಸಂಘಟನೆ. ವಾಯವ್ಯ ಗಡಿಭಾಗದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೋಟೆಯನ್ನು ಕಟ್ಟಿಸ್ತಾನೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಅನುಭವಿ ವಿಶ್ವಾಸಿಕ ಸೇನಾಪತಿಗಳ ನೇಮಕ ಸಹಿತ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು, ಇದನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಬಿಕಾಸ್ ಇವರ ಕಾಲದಲ್ಲಿ ಶಹಜಾನ್ ನಿರ್ಮಿಸಿದ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್, ಕೆಂಪು ಕೋಟೆ, ಮೋತಿ ಮಸೀದಿ, ದಿವಾನಿ ಕಾಸ್ ಮತ್ತು ರಂಗಮಹಲ್ಗಳು ನಿರ್ಮಾಣವಾಗ್ತವೆ. ಅದಕ್ಕಾಗಿ ನಾವೇನು ಹೇಳ್ಬೋದು, ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರು ಅನ್ನೋದನ್ನು ಬರಿಬೋದು. ಇನ್ನು ರಾಜ್ಯಸಭೆ ಸದಸ್ಯರಾಗಲು ಯಾವ ಅರ್ಹತೆಗಳು ಇರಬೇಕು? ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಜೈಲು ಶಿಕ್ಷೆಗೆ ಗುರಿಯಾಗಿರಬಾರದು, ದಿವಾಳಿಯಾಗಿರಬಾರದು, ಮಾನಸಿಕ ಅಸ್ವಸ್ಥ ಆಗಿರಬಾರ್ದು. ಇನ್ನು ರಾಜ್ಯಪಾಲರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಅಧಿವೇಶನ ಕರೆಯುವ ಮತ್ತು ಮುಂದೂಡುವ ಅಧಿಕಾರ, ವಿಧಾನಸಭೆ ವಿಸರ್ಜನೆ, ವಿಧಾನ ಪರಿಷತ್ತಿಗೆ 1/6 ಸದಸ್ಯರ ನೇಮಕ, ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಸಹಕಾರ ಚಳವಳಿ ಪರಿಗಣಿಸಿ ನೇಮಕವನ್ನು ಮಾಡ್ತಾರೆ. ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಅಂಕಿತ ಹಾಕ್ತಾರೆ. ಮಸೂದೆಯನ್ನು ಪರಿಶೀಲಿಸ್ತಾರೆ, ಹಿಂತಿರುಗಿಸ್ತಾರೆ ಅಥವಾ ತಿರಸ್ಕರಿಸುವ ಅಧಿಕಾರ ಸಹ ರಾಜ್ಯಪಾಲರ ಒಂದು ಶಾಸನೀಯ ಅಧಿಕಾರದಲ್ಲಿ ಬರ್ತದೆ. ಇನ್ನು ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣ ಏನು ಅಂತ ಕೇಳಿದರು. ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯ, ಸಾಮಾಜಿಕ ಸಂರಚನೆ, ಕೈಗಾರೀಕರಣ, ನಗರೀಕರಣ, ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ. ಇನ್ನು ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರದ ಭಿನ್ನ ಅಂತ ಕೇಳಿದರೆ ವ್ಯತ್ಯಾಸವನ್ನು ಬರೀಬೇಕು. ಇದು ಏಕವ್ಯಕ್ತಿ ಒಡೆತನ, ಸಣ್ಣ ಪ್ರಮಾಣದ ವ್ಯವಹಾರ, ಏಕವ್ಯಕ್ತಿ ನಿರ್ಧಾರ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣ ಇರ್ತದೆ. ಇದು ತಂಡದ ಒಡೆತನ, ಕೂಡು ಬಂಡವಾಳ ಸಂಸ್ಥೆ, ಪಾಲುದಾರಿಕಾ ಸಂಸ್ಥೆ, ಸಹಕಾರಿ ಸಂಘಗಳು ತೆಗೆದುಕೊಳ್ಳುವ ನಿರ್ಧಾರಗಳೇ ಆಗಿರ್ತವೆ ಅನ್ನೋದನ್ನು ಪಾಯಿಂಟ್ಸನ್ನು ನೀವೇನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್, ಸಾಂಪ್ರದಾಯಿಕ ಮಾರುಕಟ್ಟೆ, ಅಸಾಂಪ್ರದಾಯಿಕ ಮಾರುಕಟ್ಟೆಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇಲ್ಲಿ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಬಂದಾಗ ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದೆ. ಪೂರ್ವ ನಿರ್ಧರಿತ ಮನೋಭಾವಗಳಿಂದ ವಸ್ತು ವಿನಿಮಯ ಮಾಡ್ತಾರೆ. ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ, ನಿರ್ದಿಷ್ಟ ರೀತಿಯಲ್ಲಿ ವ್ಯವಹಾರ ನಡೀತದೆ. ಬಟ್ ಅಸಾಂಪ್ರದಾಯಿಕದಲ್ಲಿ ಆಧುನಿಕ ಕಾಲಕ್ಕೆ ಸಂಬಂಧಿಸಿದೆ, ನಿರ್ದಿಷ್ಟ ಸ್ಥಳ ಇಲ್ಲ, ಎಲ್ಲಿ ಬೇಕಾದರೂ ಕೊಳ್ಳುವ ಮತ್ತು ಮಾರಾಟ ಮಾಡ್ಬೋದು. ಉದಾಹರಣೆ ಅಂತರ್ಜಾಲ ಮಾರುಕಟ್ಟೆ ಅನ್ನೋದನ್ನು ಬರಿಬೋದು. ಇನ್ನು ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವನ ಪಾತ್ರ ಅಂತ ಕೇಳಿದ್ದಾರೆ. ಇವರು ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನವನ್ನು ತರ್ತಾರೆ. ಭಕ್ತಿ ಚಳವಳಿ ಭಾರತದಲ್ಲಿ ಪ್ರಭಾವವನ್ನು ಬೀರ್ತದೆ. ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ. ತಮ್ಮ ಪಂಥದಲ್ಲಿ ಸರಣಿಯ ಪದ್ಧತಿ ಪ್ರಾರಂಭಿಸ್ತಾರೆ. ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕದೇವತಾ ಪೂಜೆ, ಕಟ್ಟುನಿಟ್ಟಾದ ಧಾರ್ಮಿಕ ಚೌಕಟ್ಟು. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆ ಕೇಳಿದ್ದಾರೆ. ಸೊ ಕರ್ನಾಟಕ ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನ. ಕರ್ನಾಟಕವನ್ನು ಚಿನ್ನದ ನಾಡು ಅಂತಲೇ ಕರೀತಾರೆ. 18ನೇ ಶತಮಾನದಲ್ಲಿ ಕೋಲಾರದಲ್ಲಿ ಪ್ರಾರಂಭ. ಪ್ರಸ್ತುತ ರಾಯಚೂರಿನ ಹಟ್ಟಿ ಅತಿ ದೊಡ್ಡದ ಗಣಿ. ತುಮಕೂರು ಜಿಲ್ಲೆಯ ಬೆಳ್ಳಾರದಲ್ಲಿ ಚಿನ್ನದ ನಿಕ್ಷೇಪ ಇದೆ. ಸೀರಾ ಸಮೀಪ ಅಚ್ಚೇನಹಳ್ಳಿಯಲ್ಲಿ ಚಿನ್ನದ ಉತ್ಪಾದನೆ. ಗದಗ ಜಿಲ್ಲೆಯ ಮುಳಗುಂದದಲ್ಲಿ ಚಿನ್ನದ ನಿಕ್ಷೇಪ. ಹಾಸನ ಜಿಲ್ಲೆಯ ಕೆಂಪಿನ ಕೋಟೆಯಲ್ಲಿ ಸಹಿತ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನೋದನ್ನು ಬರಿಬೋದು. ಇನ್ನು ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಇದು ದೇಶದ ಅಭಿವೃದ್ಧಿಯ ಜೀವನಾಡಿ ಅಂತೀವಿ. ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸ್ತದೆ, ಕೃಷಿ ಉತ್ಪನ್ನ ಸಾಗಿಸ್ತದೆ.
ಗೊಬ್ಬರ, ಕೃಷಿ ಉಪಕರಣ ಕೃಷಿ ವಲಯಕ್ಕೆ ಸಾಗಿಸ್ತದೆ. ಗಣಿಗಳಿಂದ ಖನಿಜಗಳನ್ನು ಸಾಗಿಸ್ತದೆ. ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸ್ತದೆ. ಪ್ರಯಾಣಿಕರನ್ನು ಸಾಗಿಸಲಿಕ್ಕೆ ರಸ್ತೆ ಸಾರಿಗೆ ಬೇಕೇ ಬೇಕು. ಇನ್ನು ಪ್ರವಾಸದಿಂದ ಆಗುವ ಲಾಭಗಳು ಕೇಳಿದ್ದಾರೆ. ಸೊ ಜನ ತಮ್ಮ ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾರೆ. ಒಂದು ಸ್ಥಳದ ಕುತೂಹಲ, ಧಾರ್ಮಿಕ ಆಚರಣೆ, ಮನಃಶಾಂತಿ, ಸುಂದರತಾನ ನೋಡ್ಬೋದು, ಆರೋಗ್ಯದ ವೃದ್ಧಿ, ಸಂಸ್ಕೃತಿಯ ಪರಿಚಯ, ಜನರ ಜೀವನ ಕ್ರಮವನ್ನು ಅರಿಬಹುದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಅಂತ ಕೇಳಿದ್ದಾರೆ. ಇದು ನೋಟು ಚಲಾವಣೆ ಏಕಸ್ವಾಮ್ಯ ಹೊಂದಿದೆ. ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ, ಬ್ಯಾಂಕುಗಳ ಬ್ಯಾಂಕ್, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯದ ಮೇಲ್ವಿಚಾರಕ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಅನ್ನೋದನ್ನು ಬರಿಬೋದು. ಇನ್ನು ಶ್ರಮದ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಇದು ಮುಖ್ಯವಾಗಿ ಶ್ರಮವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇನ್ನು ಶ್ರಮ ಸಂಗ್ರಹಿಸಲಾಗದು, ಶ್ರಮ ಕಡಿಮೆ ಚಲನಾತ್ಮಕ, ಪೂರೈಕೆ ಕಾಲ ತಕ್ಕಂತೆ ಬದಲಾವಣೆ, ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆ, ಶ್ರಮ ಒಂದು ಚಟುವಟಿಕೆ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ NE8 ಬರೀರಿ. ಆಮೇಲೆ ವ್ಯವಸಾಯದ ಪ್ರಾಮುಖ್ಯತೆ, ಅಂದರೆ ವ್ಯವಸಾಯ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬು ಅಂತ ಕೇಳ್ತಾರೆ. ಇಲ್ಲಿ ನೀವು ವ್ಯವಸಾಯದ ಪ್ರಾಮುಖ್ಯತೆಯನ್ನು 8 ಸಾಲುಗಳನ್ನು 8 ಪಾಯಿಂಟ್ಗಳನ್ನು ಬರೀಬೇಕು. ಇನ್ನು ಇಟಲಿ ಏಕೀಕರಣದಲ್ಲಿ ಕೌಂಟ್ ಕಾವೂರನ ಪಾತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಭಾರತ ಸಂವಿಧಾನದ ಲಕ್ಷಣ, ಸೊ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ, ಇದನ್ನು ನೀವು ಕಲೀಲೇಬೇಕು. ಇನ್ನು ಲಾಸ್ಟ್ ಕೃಷ್ಣದೇವರಾಯನ ಸಾಧನೆಗಳ ಮೇಲೆ ಪ್ರಶ್ನೆ ಬರ್ತದೆ. ಸೊ ಕೃಷ್ಣದೇವರಾಯನ ಸಾಧನೆಗಳು ಇರದೇ ಇತ್ತಂದರೆ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಮೇಲೆ ಪ್ರಶ್ನೆ ಇರ್ತದೆ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಲಾಸ್ಟ್ ಕರ್ನಾಟಕದ ನಕ್ಷೆಯಲ್ಲಿ ನಿಮಗೆ ಔರಾದ, ಕೃಷ್ಣಾ ನದಿ ಕಣಿವೆ, ಚಿನ್ನದ ಗಣಿ, ಅನ್ಸಿ, ದಾವಣಗೆರೆ, ಕುದುರೆಮುಖ, ಕಾವೇರಿ, ಬೆಂಗಳೂರು, ಮಧುಗಿರಿ ಏಕಶಿಲಾ ಬೆಟ್ಟ, ನಾಯಕನಹಟ್ಟಿಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಅದನ್ನು ಕೂಡ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.